ಚೊಟ್ಟವಾಗುದುನಿಯ ಅಂಗಿ ಹಸಿರ ನೋಡ ತಂಗಿ ಹೊರಟಾವೆಲ್ಲೋ ತಂಗಿ ಬೆಟ್ಟ ಚೊಟ್ಟವಾಗುದುನಿಯ ಅಂಗಿ ಹಸಿರ ನೋಡ ತಂಗಿ ಹೊರಟಾವೆಲ್ಲೋ ತಂಗಿ ಜಾತ್ರೆಗೇನೋ ನೆರೆದಾದ ಇಲ್ಲ ತಾನೋ ದಾದ್ರೆಗೇನೋ ನೆರೆದಾದ ಇಲ್ಲ ತಾನೋ ಶ್ರಾವಣ ಮಂತು ಕಾಡಿಗೆ ಮಂತು ನಾಡಿಗೆ ಮಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಬಣ್ಣ ಬಣ್ಣ ನೋಡೀಗ ಹ್ಯಾಂಗಲ್ಲ ಮದುವೆ ಮಂಗನ ಅಂಗಸಲಿಗೆ ಬಾಸಿಂಗ ಬಣ್ಣ ಬಣ್ಣ ನೋಡೀಗ ಹ್ಯಾಂಗಲ್ಲ ಮದುವೆ ಮಂಗನ ಅಂಗಸಲಿಗೆ ಬಾಸಿಂಗ ಕಟ್ಟಿಕೊಂಡು ನಿಂತಾವ ಹರ್ತಗೊಂಡು ಕಟ್ಟಿಕೊಂಡು ನಿಂತಾವ ಹರ್ತಗೊಂಡು ಶ್ರಾವಣ ಮಂತು ಕಾಡಿಗೆ ಮಂತು ನಾಡಿಗೆ ಮಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ. ನಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕ ಕಡೆಯಿಂದ ನಮಸ್ಕಾರ. ನನ್ನ ಪುಟಾಣಿ ಮಗಳು ಹಾಡು ಹೇಳೋದನ್ನು ನೀವು ಕೇಳಿದ್ರಿ ಅಂತ ಭಾವಿಸ್ತೀನಿ. ಹೋಪ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆ ಹಾಡು ಯಾಕೆ ಪ್ಲೇ ಮಾಡಿದೆ ಅಂತ ಅಂದರೆ, ಹೀಗೆ ಅವಳಿಗೆ ಹಾಡಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ಹಾಡು ಹೇಳೋದ್ರಲ್ಲಿ. ಈಗ ಅವಳಿಗೆ 3 years 7 months ನಡೀತಾ ಇದೆ. ನಿಯರ್ ಟು 4 years ಇದ್ದಾಳೆ ಅವಳು. ಇನ್ನು ಸ್ಕೂಲಿಗೆ ಹಾಕಿಲ್ಲ, ಮನೆಯಲ್ಲೇ ಹಾಡು ಕೇಳ್ತಾ ಕೇಳ್ತಾ ಕಲಿತಾ ಇದ್ದು. ಹಾಡು ಹೇಳೋದನ್ನು ಕಲಿಯೋ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾದ ಮೇಲೆ ನಾನು ಒಂದು 3-4 months ಋತ್ವಿಕ್ ಸರ್ ಹತ್ರ ಅವಳನ್ನ ಲೈಟ್ ಮ್ಯೂಸಿಕ್ ಕ್ಲಾಸ್ಗೂ ಕೂಡ ಸೇರಿಸಿದ್ದೀನಿ. ಸೊ ಹೀಗೆ ಹಾಡು ಕ್ಲಾಸು ಶುರು ಆದಮೇಲೆ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್, ನಿಜವಾಗ್ಲೂ ತುಂಬ ದೊಡ್ಡ ಸ್ಟೇಜು. ರಿಯಾಲಿಟಿ ಶೋ ಅಂದ ತಕ್ಷಣ ಯಾರಾದರೂ ಒಬ್ಬರು ಸಿಂಗರ್ ಆಗಿ ಹೊರಹೊಮ್ಮಬೇಕು ಅಂತಂದರೆ ಈ ಒಂದು ಸ್ಟೇಜಿಗೆ ಎಂಟ್ರಿ ಆಗಲೇಬೇಕು ಅನ್ನುವಂತಹ ದೊಡ್ಡ ಸ್ಟೇಜು ಝೀ ಕನ್ನಡ ಚಾನಲ್ನ ಸಾರಿಗಮಪ ಶೋ. ಸೊ ಅಲ್ಲಿ ಹೋಗಿ ಹಾಡಬೇಕು ಅಂತಂದರೆ ನಿಜವಾಗ್ಲೂ ತುಂಬ ಕಾನ್ಫಿಡೆನ್ಸ್ ಇರಬೇಕು, ತುಂಬ ಲಕ್ ಇರಬೇಕು, ಎಲ್ಲ ಥರ ಇರಬೇಕು. ಸೊ ರಿಯಾಲಿಟಿ ಶೋ ಅಂದ ತಕ್ಷಣ ಒಂಥರ ಭಯ, ಉತ್ಸಾಹ, ಎಲ್ಲ ಥರ ಮಿಕ್ಸ್ಚರ್ ಆಫ್ ಎಮೋಷನ್ಸ್. ಇಂಥ ದೊಡ್ಡ ಸ್ಟೇಜಲ್ಲಿ ಆಡಿಷನ್ಸ್ ನಡೀತಾ ಇದೆ. ಲಿಟ್ಲ್ ಚಾಂಪ್ಸ್ಗೆ 3 ವರ್ಷದಿಂದ 15 ವರ್ಷ ಅಂದ ತಕ್ಷಣ ಯಾಕೆ ಟ್ರೈ ಮಾಡಬಾರ್ದು, ಇಷ್ಟೊಂದು ಪಟ್ಪಟ ಅಂತ ಹೇಳ್ತಾಳಲ್ಲ ಅಂತ ಎಲ್ಲ ಪೇರೆಂಟ್ಸ್ ಅಂದ್ಕೊಂಡಂಗೆ ನಾವು ಅಂದ್ಕೊಂಡು, ಗೆಲ್ತಾಳ ಸೆಲೆಕ್ಟ್ ಆಗ್ತಾಳ ಅದೆಲ್ಲ ಸೆಕೆಂಡ್ರಿ, ಸ್ಟೇಜ್ ಹತ್ತುತ್ತಾಳ ನೋಡೋಣ ಅನ್ನೋ ಒಂದು ಸಣ್ಣ ಕುತೂಹಲದಿಂದ ನಾವು ಹೇಗಿತ್ತು ಹೇಗಿರುತ್ತೆ ಅಂತ ನೋಡೋಣ ಅಂತ ಈ ಒಂದು ಆಡಿಷನ್ಗೆ ಕರ್ಕೊಂಡು ಹೋದ್ವಿ. ಸೊ ಈ ಆಡಿಷನ್ ಪ್ರಾಸೆಸ್ ಹೇಗಿತ್ತು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ನಿಜವಾಗ್ಲೂ ಆಡಿಷನ್ಗೆ ಹೋಗ್ಬಿಟ್ಟು ಬಂದಮೇಲೆ ಸಾಕಷ್ಟು ಥರದ ಅನುಭವಗಳು ಅಂತ ಹೇಳ್ಬೋದು. ಯಾಕಂದರೆ ನಾವು ಬೀಯಿಂಗ್ ಅ ಪ್ಯಾರೆಂಟ್ ಆಗಿ ಏನು ಥರ ಎಲ್ಲ ಯೋಚನೆ ಮಾಡ್ತಿರ್ತೀವಿ, ಈಗ ಏನು ಥರ ಯೋಚನೆ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಹೇಗಿತ್ತು ಅವತ್ತಿನ ಒಂದು ಥಾಟ್ ಪ್ರಾಸೆಸ್ ಅಂತಲೇ ಹೇಳ್ಬೋದು, ಹೇಗಿತ್ತು, ನಮ್ಗೆ ಹೇಗೆ ಅನ್ನಿಸ್ತಾ ಇತ್ತು, ಅವಳು ಹೇಗಿದ್ಲು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿ ಬನ್ನಿ. ಸ್ಕೂಲ್ ಅಂದರೆ ಹೇಗಿರುತ್ತೆ, ಸ್ಕೂಲ್ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ, ಅಂಥದ್ರಲ್ಲಿ ರಿಯಾಲಿಟಿ ಶೋ ಅಂದರೆ ಏನು ಅಂತ ಗೊತ್ತಿರುತ್ತಾ? ಖಂಡಿತವಾಗ್ಲೂ ಗೊತ್ತಿಲ್ಲ. ಅವಳಿಗೆ ನಾವು ಹೇಳಿರೋದಷ್ಟೇ, ಒಂದು ಸ್ಕೂಲಿಗೆ ಹೋಗಬೇಕು, ಅಲ್ಲಿ ಹಾಡು ಹೇಳಕ್ಕೆ ಹೇಳ್ತಾರೆ, ಹಾಡು ಹೇಳಬೇಕು, ಹೇಳ್ತೀಯಾ ಅಂತ. ಸೊ ಅಷ್ಟಕ್ಕೆ ಎದ್ದು ಫುಲ್ ರೆಡಿಯಾಗಿ ದೇವ್ರಿಗೆಲ್ಲ ನಮಸ್ಕಾರ ಮಾಡಿ ಏನೋ ಹೇಳ್ತಾ ಇದ್ದಾಳೆ, ಕೇಳಿ. ಎಲ್ಲೋಗ್ತಾ ಇದ್ದೀರಾ ಇವತ್ತು? ನಾವು ಹಾಡಲ್ಲಿ ಏನಪ್ಪ ಹಾಡು ಹೇಳಕ್ ಹೋಗ್ತಾ ಇರ್ತೀವಿ. ಎಲ್ಲ ಹಾಡು ಹೇಳಕ್ಕೆ ಹೋಗ್ತಾ ಇದೆಯಾ? ಕೂಲ್ ಪ್ರೋಗ್ರಾಮಾ? ಆಲ್ ದಿ ಬೆಸ್ಟ್. ಸೊ ಹೀಗೆ ರೆಡಿಯಾಗಿ ಆಡಿಷನ್ ನಡೀತಾ ಇರುವಂತಹ ಜಾಗಕ್ಕೆ ನಾವು ತಲುಪಿದ್ವಿ. ಸಿಕ್ಕಾಬಟ್ಟೆ ಜನ ಇದ್ದರು. 9 ಗಂಟೆಗೆ ಸ್ಟಾರ್ಟ್ ಅಂತ ಹೇಳಿದ್ರು. ಏನು 9:30ಗೆ ಮ್ಯಾಕ್ಸಿಮಮ್ ತುಂಬ ಜನ ಇದ್ಬಿಡ್ತಾರ ಅಂತ ಎಂಟ್ರಿ ಕೊಟ್ಟರೆ, ಅಲ್ಲಿ ನಾವು ಅಂದ್ಕೊಂಡಿದ್ದಕ್ಕಿಂತ 3 times ಜನ ಜಾಸ್ತಿ ಇದ್ದರು.
ಅಲ್ಲಿದ್ದ ಜನನೆಲ್ಲ ನೋಡಿ ನಾವು ಅಂದ್ಕೊಂಡ್ವಿ ಸಿಕ್ಕಾಪಟ್ಟೆ ಹೆದರ್ತಾಳೆ ಇವಳು, ನಿಜವಾಗ್ಲೂ ಹಾಡ್ತಾಳ ಇಲ್ವಾ ಗೊತ್ತಿಲ್ಲ, ಟ್ರೈ ಅಂತೂ ಮಾಡೋಣ ಅಂತ ಹೇಳಿ ನಾವು ಹೊರಟ್ವಿ. ನೋಡಿ ನಾವು ಹೋಗಿದ್ದು 9:30ಗೆ, ಆಲ್ಮೋಸ್ಟ್ ನಮ್ಮ ನಂಬರೇ ಆಗಿತ್ತು, 200+ ನಾವೇ. ಇಷ್ಟೊಂದು ಜನ ನೋಡಿದ್ಮೇಲೆ ನಮಗಂತೂ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇತ್ತು. ನನ್ನ ಮಗಳು ಇಷ್ಟೊಂದು ಜನದ ಮುಂದೆ ಎಲ್ಲ ಹಾಡೋದೆಲ್ಲ ಸೀನ್ಗಳು ತುಂಬ ಕಮ್ಮಿ ಅಂತ. ಬಟ್ ಹಾಡ್ತಾಳೋ ಇಲ್ವೋ ಗೊತ್ತಿಲ್ಲ, ಟ್ರೈ ಮಾಡೋಕ್ಕೆ ತಾನೇ ಬಂದಿರೋದು, ಬನ್ನಿ ಮುಂದೆ ಹೋಗೋಣ ಅಂತ ಹೇಳಿ ನಾವೂ ಏನೆಲ್ಲ ಪ್ರೊಸೀಜರ್ಸ್ ಇತ್ತು ಅದನ್ನು ಕಂಟಿನ್ಯೂ ಮಾಡಿದ್ವಿ. ಅಲ್ಲಿ ಹಾಗೆ ಮಾತಾಡ್ತಾ ಇರ್ಬೇಕಾದ್ರೆ ಗೊತ್ತಾಯಿತು ತುಂಬ ಜನ ಪೇರೆಂಟ್ಸು 7 o'clockಗೆ ಬಂದಿದ್ರಂತೆ. ಅಪ್ಲಿಕೇಶನ್ ಫಾರ್ಮ್ನೆಲ್ಲ ಕೂತ್ಕೊಂಡು ವೆಯ್ಟ್ ಮಾಡ್ತಾ ತೊಗೊಳ್ಳೋಕ್ಕೆ ಅಂತಲೇ 7:30ಗೆಲ್ಲ ಬಂದು ಕಾಯ್ತಾ ಇದ್ರು ಅನ್ನೋದು ಅಲ್ಲೆಲ್ಲ ಗೊತ್ತಾಯಿತು. ನಿಜವಾಗ್ಲೂ ಅಲ್ಲಿ ನೋಡಿದಾಗ ನಮ್ಗನ್ಸಿದ್ದು ಒಂದೇ ಒಂದು, ಮಕ್ಕಳಿಗಿಂತ ಕುತೂಹಲ ಮತ್ತು ಸಾಕಷ್ಟು ಪ್ರೆಷರ್ ಇದ್ದಿದ್ದು ಪೇರೆಂಟ್ಸಿಗೆ. ಮಕ್ಕಳು ಹಾಡ್ತಾರೋ ಇಲ್ವೋ ಸೆಕೆಂಡ್ರಿ, ಆದರೆ ಪೇರೆಂಟ್ಸಿಗೆ ನಮ್ಮ ಮಕ್ಕಳು ಯಾವುದರಲ್ಲಿ ಹಿಂದೇಟು ಹಾಕೋದು ಬೇಡ, ಎಲ್ಲದರಲ್ಲೂ ಮುಂದೆ ಇರಬೇಕು. ಅವ್ರು ಗೆಲ್ತಾರೋ ಸೋಲ್ತಾರೋ ಸೆಕೆಂಡ್ರಿ, ಬಟ್ ಅವರು ಮುಂದೆ ಬಂದು ಒಂದು ಸ್ಟೇಜ್ ಅನ್ನೋದನ್ನು ಎದುರಿಸ್ತಾರಲ್ಲ, ಅದೇ ತುಂಬ ದೊಡ್ಡ ವಿಷಯ ಅಂತ ಅನಿಸೋಷ್ಟು ಕ್ಯೂರಿಯಸ್ ಆಗಿದ್ದರು, ತುಂಬ ಪ್ರೆಷರೈಸ್ ಆಗಿ ಪೇರೆಂಟ್ಸ್ಗಳೇ ಇದ್ದರು ಅಂತ ಹೇಳ್ಬೋದು. ಸೊ ನನ್ನ ಟರ್ನ್ ಬಂತು. ಅಪ್ಲಿಕೇಶನ್ಸ್ನ ಎಲ್ಲ ತೊಗೊಂಡು ಫಿಲ್ ಮಾಡೋಕ್ಕೆ ಅಂತ ತೊಗೊಂಡು ನಾವು ಹೋದ್ವಿ. ಅಲ್ಲಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ನಾವು ರೆಸಿಡೆನ್ಷಿಯಲ್ ಎಲ್ಲಿಯವರು ಅಂತ ಗೊತ್ತಾಗಲಿಕ್ಕೆ ಒಂದು ಪ್ರೂಫ್ ಏನೋ ಕೇಳಿದರು. ಸೊ ಅದನ್ನು ಕೊಟ್ಟು ಅಪ್ಲಿಕೇಶನ್ ತೊಗೊಂಡು ಹೋದ್ವಿ. ಆ್ಯಂಡ್ ಅಪ್ಲಿಕೇಶನ್ನಲ್ಲೂ ಅಷ್ಟೇ ತುಂಬಾ ಡೀಟೇಲ್ಸ್ಗಳನ್ನ ಫಿಲ್ ಮಾಡುವಂಥ ಒಂದು ಇನ್ಫಾರ್ಮೇಟಿವ್ ಅಪ್ಲಿಕೇಶನ್ ಆಗಿತ್ತು. ತುಂಬ ಇನ್ಫಾರ್ಮೇಷನ್ಸ್ ಇತ್ತು. ನೋಡ್ತಾ ಇರ್ಬೋದು ಎಷ್ಟು ಜನ ಅಲ್ಲೇ ಪಾಪ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಅವರು ತಿಂದಿದ್ರೋ ಇಲ್ವೋ ಎಲ್ಲ ಅಪ್ಲಿಕೇಶನ್ ಫಿಲ್ ಮಾಡೋದ್ರಲ್ಲಿದ್ದರು. ಮಕ್ಕಳೆಲ್ಲ ಸ್ಕೂಲಲ್ಲಿ ಇದ್ದವ್ರಂಗೆ ಇದ್ದರು ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಏನೇನೆಲ್ಲ ಇನ್ಫಾರ್ಮೇಷನ್ ಕೇಳಿದ್ರು ಫುಲ್ ಡೀಟೇಲ್ಸ್ಗಳನ್ನೆಲ್ಲ ತುಂಬಿದ್ವಿ. ಆವಾಗಲೂ ನಮ್ಗೆ ಅನಿಸಿದ್ದು ಒಂದೇ, ನಿಜವಾಗ್ಲೂ ಪಾಪು ಹೋಗಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಹಾಡ್ತಾಳ ಅಂತ. ಬಟ್ ಅವಳಿಗೆ ಹಾಡುಗಳು ಗೊತ್ತಿದೆ. ಅಷ್ಟು ಜನದ ಮುಂದೆ ಹಾಡೋದು ನಿಜವಾಗ್ಲೂ ಒಂದು ಚಾಲೆಂಜಿಂಗ್ ಟಾಸ್ಕ್ ಅಂತಲೇ ಹೇಳ್ಬೋದು. ಅದನ್ನೇ ಅಲ್ವಾ ಸ್ಟೇಜ್ ಫಿಯರ್ ಅಂತ ಹೇಳ್ಬೋದು. ಇಷ್ಟು ವರ್ಷ ಇಷ್ಟು ದೊಡ್ಡವರಾಗಿದ್ರೂ ನಮಗೆ ಕೆಲವೊಂದು ಸತಿ ಮೈಕ್ ನೋಡಿದ ತಕ್ಷಣ ಬರೋ ಮಾತುಗಳು ನಿಂತು ಹೋಗುತ್ತೆ. ಅಂಥದ್ರಲ್ಲಿ 3.5 ವರ್ಷದ ಪಾಪಣ್ಣಿ ನಿಜವಾಗ್ಲೂ ಹಾಡುತ್ತೆ. ಗೊತ್ತಿಲ್ಲ, ಪ್ರೆಷರ್ ಅಂತೂ ಖಂಡಿತ ಇರಲಿಲ್ಲ. ಹಾಡು ಆಗಿದ್ದರೆ ಹಾಡಲಿ, ಇಲ್ಲ ಅಂತ ಅಂದರೆ ಇಲ್ಲ. ನಮ್ಮ ಇಂಟೆನ್ಷನ್ ಏನು, ಅವಳು ಹೋಗಿ ಹಾಡಬೇಕು ಅಂತ. ಸೊ ನಾವಲ್ಲಿ ಫಿಲ್ ಮಾಡ್ತಾಯಿದ್ರೆ ನನ್ನ ಮಗಳು ಬಿಂದಾಸಾಗಿ ಅಲ್ಲಿ ಇದ್ದಂಥ ಸ್ಕೂಲ್ ಎನ್ವಿರಾನ್ಮೆಂಟಲ್ಲಿ ಇದ್ದಂಥ ಆಟ ಸಾಮಾನಲ್ಲಿ ಆಟಾಡ್ತಾಯಿದ್ಲು. ಯಾಕಂದರೆ ಅವಳು ಸ್ಕೂಲ್ ಹೀಗಿರುತ್ತೆ ಅಂತ ಗೊತ್ತಿಲ್ಲ, ಸ್ಕೂಲಲ್ಲಿ ಇಷ್ಟೊಂದೆಲ್ಲ ಇದೆ ಅಂತೆಲ್ಲ ಅವಳು ಎಂಜಾಯ್ ಮಾಡ್ತಾಯಿದ್ಲು. ಅಷ್ಟರಲ್ಲಿ ಅವಳ ಟರ್ನ್ ಬಂತು. ಆಮೇಲೆ ನೆಕ್ಸ್ಟ್ ಅಪ್ಲಿಕೇಶನ್ ಎಲ್ಲ ಕೊಟ್ಟಾದಮೇಲೆ ನಂಬರ್ ವೈಸಲ್ಲಿ ಕರೆದು ಅಲ್ಲಿ ಸ್ಟಿಕ್ಕರ್ಸ್ಗಳನ್ನ ಕೊಡ್ತಾಯಿದ್ರು. ಸೊ ಸ್ಟಿಕ್ಕರ್ಸ್ನ ಅಂಟಿಸಿ ಅಲ್ಲಿ ಮಕ್ಕಳನ್ನ ಬ್ಯಾಚ್ ವೈಸಲ್ಲಿ ಕೂರಿಸ್ತಾಯಿದ್ರು. ಯಾಕಂದರೆ ಮೇಲ್ಗಡೆ ಹೋಗಿ ಅಲ್ಲಿ ಹಾಡಿಸ್ಬೇಕಲ್ಲ. ಸೊ ಹಾಗಾಗಿ ಮಕ್ಕಳನ್ನೆಲ್ಲ ಬ್ಯಾಚ್ ವೈಸಲ್ಲಿ ಕಳಿಸಿದ್ರು. ಆವಾಗಲೂ ಅಷ್ಟೇ, ಯಾವಾಗ್ಲೂ ಒಂದು ಸತಿನೂ ಹೋಗಲಿಲ್ಲ. ಅದೆಲ್ಲ ಸ್ಟಿಕ್ಕರೆಲ್ಲ ಅಂಟಿಸಿದ ಮೇಲೆ, ಕೈಗೆ ಸ್ಟ್ಯಾಂಪ್ ಮಾಡಿದ್ಮೇಲೆ ಅವಳಿಗೇನೋ ಒಂದು ಖುಷಿ. ಅವಳು ಖುಷಿ ನಿಜವಾಗ್ಲೂ ನಾವು ಅಂದ್ಕೊಂಡೇ ಇರಲಿಲ್ಲ ಅವಳು ಅಷ್ಟೊಂದು ಖುಷಿ ಪಡ್ತಾಳೆ, ಎಂಜಾಯ್ ಮಾಡ್ತಾಳೆ ಅಂತ. ಇನ್ಫ್ಯಾಕ್ಟ್ ನಾವು ಅಂದ್ಕೊಂಡಿದ್ವಿ ಅಷ್ಟು ಜನನ ನೋಡಿದ್ಮೇಲೆ ಏನಾದರೂ ಹೆದರ್ಕೊಂಡ್ರೆ ವಾಪಸ್ ಕರ್ಕೊಂಬಂದುಬಿಡೋಣ, ಫೋರ್ಸ್ ಅಂತೂ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ಪ್ರತಿ ಸ್ಟೇಜಲ್ಲೂ ಶಿ ವಾಸ್ ಸೋ ಸಪೋರ್ಟಿಂಗ್ ಆ್ಯಂಡ್ ಶಿ ವಾಸ್ ಎಂಜಾಯಿಂಗ್ ದ ಮೂಮೆಂಟ್ ಅಂತ ಹೇಳಬಹುದು. ಸೊ ಪ್ರತಿಯೊಂದು ಸ್ಟೆಪ್ಪಲ್ಲೂ ತುಂಬಾ ಖುಷಿ ಪಡ್ತಾಯಿದ್ಲು, ಎಂಜಾಯ್ ಮಾಡ್ತಾಯಿದ್ಲು. ಅಲ್ಲಿ ಏನೇನು ನಡೀತಾಯಿತ್ತು ಅದಕ್ಕೆಲ್ಲ ಅವಳು ಸಪೋರ್ಟ್ ಮಾಡ್ತಾಯಿದ್ಲು ಅಂತಲೇ ಹೇಳಬಹುದು. ಸೊ ಅಲ್ಲಿ ಒಂದು ಸ್ಟಿಕ್ಕರ್ ಹಾಕಾದ್ಮೇಲೆ ಸೊ ನಾವು ಅಂದ್ಕೊಂಡ್ವಿ ಈಗ ನೆಕ್ಸ್ಟು ಅಲ್ಲಿ ಅವಳನ್ನು ನಮ್ಮಿಂದ ಕರ್ಕೊಂಡು ಹೋಗಿ ಆ ಮಕ್ಳ ಜೊತೆ ಕೂರಿಸ್ತಾರೆ, ಮೋಸ್ಟ್ಲಿ ಅಳ್ತಾಳೇನೋ ಅಂತ ಅಂದ್ಕೊಂಡ್ವಿ. ನಾವು ರಾಂಗ್ ಆಗಿದ್ವಿ. ಕರ್ಕೊಂಡು ಹೋಗಿ ಮಕ್ಕಳ ಜೊತೆ ಕೂರಿಸಿದ್ರು. ಲಿಟ್ರಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ಲು. ನಮಗೆ ಆ್ಯಕ್ಚುಲಿ ಭಯ ಜಾಸ್ತಿ ಇತ್ತು. ಓಕೆ, ಈಗ ಅವಳು ಏನು ಮಾಡ್ತಾಳೋ, ಹತ್ತು ಬಿಡ್ತಾಳೇನೋ, ಏನು ಕತೆನೋ ಹೇಗೋ ಅನ್ನೋ ಥರ. ನಾವು ಅವಳು ಕಾಣದೇ ಇರೋ ಥರ ಹಿಂದ್ಗಡೆ ಅಲ್ಲಿ ಒಂದು ಯಾರೋ ನಿಲ್ಲಬಾರ್ದು ಅಂತ ಹೇಳಿದರು, ಅದರ ಹಿಂದ್ಗಡೆ ಅವಳನ್ನು ಒಂಥರ ಕಾಯ್ತಾ ನಿಂತಿದ್ವಿ, ಯಾವಾಗ ಅಳ್ತಾಳೋ, ಯಾವಾಗ ಕರೀತಾಳೋ ಏನು ಅಂತ. ಬಟ್ ನೋಡಿ ಅಲ್ಲಿ ಅವಳಂತೂ ಮಜಾ ಮಾಡ್ತಾಯಿದ್ಲು, ಲಿಟ್ರಲಿ ಮಜಾ ಮಾಡ್ತಾಯಿದ್ಲು ಅಂತಲೇ ಹೇಳಬಹುದು. ಸೊ ಇದೆಲ್ಲ ಪ್ರಾಸೆಸ್ ಆಗೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೋಗಿತ್ತು. ತುಂಬ ಬಿಸಿಲು ಒಂದು ಇದರಲ್ಲೂ. ಬಟ್ ಅಲ್ಲಿರೋ ಮಕ್ಕಳು ಎಲ್ಲರೂ ಎನರ್ಜೆಟಿಕ್ ಆಗಿದ್ದರು. ಯಾರಿಗೂ ಅಯ್ಯೋ ಸಾಕಪ್ಪ ನಂಗೆ ಬೇಡಪ್ಪ ಅನ್ನೋ ಥರ ಯಾರೂ ಇರಲಿಲ್ಲ. ನಾನು ನೋಡಿದ ಹಾಗೇ ಎಲ್ಲ ಮಕ್ಳಿಗೂ ಅದೊಂದು ಎನರ್ಜಿ ಎಲ್ಲಿತ್ತೋ ಗೊತ್ತಿಲ್ಲ, ನಾನು ಹಾಡಬೇಕು, ಗೆಲ್ಲಬೇಕು
ಆಮೇಲೆ ಎಲ್ಲ ಮಕ್ಳಿಗೂ ಆ ರಿಯಾಲಿಟಿ ಶೋಗೆ ಎಂಟ್ರಿ ಆಗಬೇಕು ಅನ್ನೋದು ಎಷ್ಟು ನೀಟಾಗಿ ಕೂತಿದೆ ಅಂತಂದರೆ ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಮೇಲ್ಗಡೆ ರೂಮ್ಸ್ಗಳಲ್ಲಿ ಆ್ಯಕ್ಚುಲಿ ಎಲ್ಲರನ್ನ ಹಾಡಿಸ್ತಾಯಿದ್ರು, ಗ್ರೂಪಾಗಿ ಕರ್ಕೊಂಡು ಹೋಗ್ತಾಯಿದ್ರು. ಅವಳು ಅಲ್ಲಿ ಅವ್ರ ಜೊತೆ ಹೋಗಿದ್ದು ನೋಡಿ ನಾವಂತೂ ನಿಜವಾಗ್ಲೂ ಶಾಕ್ ಆದ್ವಿ. ಸೊ ಇದು ಪ್ರಾಸೆಸ್ ಆಗಿತ್ತು. ಅಲ್ಲಿ ನೋಡ್ತಾ ಇರ್ಬೋದು, ಬಾಯ್ ಮಾಡಿ ಹೋಗ್ತಾ ಇದ್ದಾಳೆ. ಎಲ್ಲೋ ಒಂದು ಕಡೆ ಭಯ ಅವಳ ಕಣ್ಣಲ್ಲೂ ಇತ್ತು. ಬಟ್ ಸ್ಟಿಲ್ ಅವಳು ಏನೂ ಹೇಳಲಿಲ್ಲ ನಮಗೆ, ಬಾಯ್ ಅಮ್ಮ ಅಂತ ಹೇಳಿ ಅವ್ರ ಜೊತೆ ಮೇಲೆ ಹೋದ್ಲು. ನಿಜವಾಗ್ಲೂ ಆಡಿಷನ್ ಅಂತ ಅಂದರೆ ತುಂಬ ದೊಡ್ಡ ಪದ. ನಮ್ಮ ಟೈಮಲ್ಲಂತೂ ಆಡಿಷನ್ ಅಂತ ಅಂದರೆ ಅವೆಲ್ಲ ಸೀನ್ಗಳೇ ಇರಲಿಲ್ಲ, ಅಷ್ಟು ಭಯ ಪಡ್ತಾಯಿದ್ವಿ. ಆದರೆ ಈಗಿನ ಮಕ್ಕಳು ಸಿಕ್ಕಾಪಟ್ಟೆ ಕೂಲಪ್ಪ. ಏನು ಆರಾಮಾಗಿ ಯಾವುದಕ್ಕೂ ಪ್ರೆಷರ್ ಇಲ್ಲದೆ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಬಂದಷ್ಟು ಹೇಳ್ತೀವಿ ಅನ್ನೋಷ್ಟು ಲೀಲಾಜಾಲವಾಗಿದ್ದರು ಮಕ್ಕಳು ಅಲ್ಲಿ. ಆ್ಯಕ್ಚುಲಿ ಅಲ್ಲಿ ನೋಡಿದ್ರೆ ಮಕ್ಕಳಿಗಿಂತ ಪೇರೆಂಟ್ಸ್ಗಳೇ ಸಿಕ್ಕಾಪಟ್ಟೆ ಪ್ರೆಷರ್ ಆಗಿ ಇದ್ದರು. ಕೆಲವರು 7 ಗಂಟೆಗೆ ಬಂದಿದ್ದರು, ಕೆಲವರು 10-11 ಗಂಟೆಗೆಲ್ಲ ಬಂದರು. ಮಕ್ಕಳು ಏನೋ ಒಂದು ಹಾಡ್ಬಿಡ್ಲಪ್ಪ, ಅವರು ಎಷ್ಟು ಚೆನ್ನಾಗಿ ಹಾಡ್ತಾರೆ, ಎಲ್ಲರಿಗೂ ಗೊತ್ತಾಗಲಿ ನನ್ನ ಮಗಳಿಗಲ್ಲಿ ಟ್ಯಾಲೆಂಟ್ ಇದೆ, ನನ್ನ ಮಕ್ಕಳಲ್ಲಿ ಟ್ಯಾಲೆಂಟ್ ಇದೆ ಅನ್ನೋದನ್ನು ಶೋಕೇಸ್ ಮಾಡಬೇಕು ಅಂತ ಪೇರೆಂಟ್ಸ್ ಎಷ್ಟು ಕಷ್ಟಪಡ್ತಾಯಿದ್ರು ಅನ್ನೋದನ್ನು ಒಂದಷ್ಟು ಪೇರೆಂಟ್ಸಲ್ಲಿ ನಾನು ನೋಡಿದೆ. ಸೊ ಸ್ಟೇಜು ಸಣ್ಣದೋ ದೊಡ್ಡದೋ ಗೊತ್ತಿಲ್ಲ, ಬಟ್ ಇಂಥ ಒಂದು ಸ್ಟೇಜ್ಗಳಿಗೆ ಕರ್ಕೊಂಡು ಹೋದಾಗ ಮಕ್ಕಳು ಏನು ಕಲ್ತಿಲ್ಲ ಅಂದ್ರೂ ಸ್ಟೇಜ್ ಫಿಯರ್ ಅಂತೂ ಹೋಗುತ್ತೆ ಅವರಲ್ಲಿ. ಸೊ ಸ್ಕೂಲ್ ಕ್ಲಾಸ್ ರೂಮಲ್ಲಿ ನಿಂತ್ಕೊಂಡು ಹಾಡು ಹೇಳಿದ್ರು ಮಾತಾಡಿದ್ರು ಆ ಒಂದು ಸ್ಟೇಜ್ ಫಿಯರ್ ಹೋಗಲೇಬೇಕು. ಸೊ ಆ ಸ್ಟೇಜ್ ಫಿಯರಿಂದನೇ ಸಾಕಷ್ಟು ಮಕ್ಕಳು ಹಿಂದೆ ಹೊರಟೋಗಿರ್ತಾರೆ, ನಮಗೆ ಸವಾಸನೇ ಬೇಡ ಅಂತೆ. ಆದ್ರೂ ಅವರಲ್ಲಿ ಟ್ಯಾಲೆಂಟ್ಸ್ ಇರುತ್ತೆ. ತುಂಬ ಜನ ಹಾಡೋರು ಈಗಲೂ ಕೂಡ ಸ್ಟೇಜ್ ಫಿಯರಿಂದ ಮುಂದೆ ಬಂದಿರಲ್ಲ. ತುಂಬ ಚೆನ್ನಾಗಿ ಮಾತಾಡೋರು, ಆಲೋಚನೆ ಇಟ್ಕೊಂಡಿರೋರು ಸ್ಟೇಜ್ ಫಿಯರಿಂದ ಮುಂದೆ ಬಂದಿರಲ್ಲ. ಸೊ ಅದಕ್ಕೆಲ್ಲ ಕಾರಣ ಇದಾಗಿರಬಹುದು. ಆ ಒಂದು ಭಯ ಹೋಗಬೇಕು ಅಂತಂದರೆ ಈ ಥರ ಒಂದು ಸಣ್ಣ ಪುಟ್ಟ ಸೋಲ್ತೀವೋ ಗೆಲ್ತೀವೋ ದಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಬಟ್ ಸ್ಟೇಜ್ ಹತ್ತೋದಿದೆಯಲ್ಲ, ಆ ಸ್ಟೇಜ್ ಎಲ್ಲರಿಗೂ ಸಿಗಲ್ಲ, ಸಣ್ಣದಾಗಿರಲಿ ದೊಡ್ಡದಾಗಿರಲಿ. ಸೊ ಬೀಯಿಂಗ್ ಆ್ಯನ್ ಆ್ಯಂಕರ್ ನಾನು ಹೇಳೋದು ಅಷ್ಟೇ. ಸೊ ಒಂದು ಸ್ಟೇಜ್ ಸಿಗಬೇಕು ಅಂದರೆ ನಿಜವಾಗ್ಲೂ ಅದಕ್ಕೊಂದು ಲಕ್ ಅನ್ನೋದಿರಬೇಕು. ಸೊ ಆ ಪ್ರಯತ್ನ ನಾವು ಪಡಬೇಕು. ಸೊ ಆ ಪ್ರಯತ್ನ ನನಗೆ ಗೊತ್ತಿರೋದ್ರಿಂದ ನನ್ನ ಮಗಳನ್ನ ಈಗಲಿಂದನೇ ಸ್ವಲ್ಪ ಸ್ಟೇಜ್ ಫಿಯರ್ ಅನ್ನೋದು ಹೋಗಲಿ ಅನ್ನೋ ಒಂದು ಕಾರಣದಿಂದನೇ ಈ ಥರ ಒಂದು ಪ್ರಯತ್ನ ಪಟ್ಟಿದ್ದು. ಅದಷ್ಟೇ ಬಿಟ್ಟು ಅವಳಿಗೆ ಯಾವ ಪ್ರೆಷರು ಇಲ್ಲ, ಅಥವಾ ಅವಳು ಗೆಲ್ಲಬೇಕು ಅನ್ನೋದಿಲ್ಲ, ಏನೂ ಇಲ್ಲ. ಅದ್ರ ಜೊತೆಗೆ ಅವಳು 3.5 ವರ್ಷ ಆಗಿದ್ರೂ ಕೂಡ ಕಂಪ್ಲೀಟ್ ಹಾಡುಗಳನ್ನು ತುಂಬ ಚೆನ್ನಾಗಿ ಲೀಲಾಜಾಲವಾಗಿ ಹಾಡ್ತಾಳೆ. ಸೊ ಸದ್ಯಕ್ಕೆ ಈ ಒಂದು ಆಡಿಷನ್ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ನನಗಂತೂ ತುಂಬ ಖುಷಿ ಕೊಡ್ತು. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿದೆ ಅಂತ ಹೇಳ್ತಾ ಮತ್ತಷ್ಟು ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಕೃತಿಕಾ ಸೈನಿಂಗ್ ಆಫ್. ಮತ್ತಷ್ಟು ಪಾಡ್ಕಾಸ್ಟ್ ಒಳಗೆ ಮತ್ತೆ ಸಿಗೋಣ. ಅಂಟಿಲ್ ದೆನ್ ನಮಸ್ಕಾರ.